ಹಾಗೂ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು ಹಾಗೂ ಹಿಂದುಳಿದ ವರ್ಗದ ನಾಯಕರಲ್ಲಿ ಹುಟ್ಟುಹಾಕಿದಂಥ ಸನ್ಮಾನ್ಯ ಮುಕ್ಕುಟಪ್ಪ ಸಾಹೇಬರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ ಹಾಗೂ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಹಾಗೂ ಎಲ್ಲ ಸಣ್ಣ ಹಾಗೂ ಅತಿ ಸಣ್ಣ ಸಮುದಾಯದ ನಾಯಕರು ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನಾನೇನು ಭಾಳ ಮಾತನಾಡೋದಿಲ್ಲ, ಕೆಲವೇ ಒಂದು 2 ನಿಮಿಷ ಅಷ್ಟೇ ಮಾತಾಡ್ತೀನಿ. ಪ್ರಸ್ತುತದಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಚಿಂತನ ಮಂಥನ ಒಂದು ಪ್ರಮುಖ ಸಭೆ. ಯಾಕೆಂದರೆ ಪ್ರಸ್ತುತದಲ್ಲಿ ರಾಜಕೀಯ ಕೇವಲ ಜಾತಿ ಆಧಾರಿತ ಹಾಗೂ ದುಡ್ಡಿನ ಆಧಾರಿತ ಮೇಲೆ ರಾಜಕಾರಣ ನಡೀತಾ ಇದೆ. ಯಾಕೆಂದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಂಟಕ ಅಂದರೂ ತಪ್ಪಲ್ಲ. ಯಾಕೆಂದರೆ ನಾವು ನೋಡಿದಂತೆ ಇವತ್ತೇನಾದರೂ ರಾಜಕಾರಣದಲ್ಲಿ ಮೊದಲು ಒಂದಾನೊಂದು ಸಂದರ್ಭ ಇತ್ತು. ದಿವಂಗತ ಡಿ ದೇವರಾಜ ಅರಸುರವರು ರಾಜಕಾರಣವನ್ನು ಯಾವ ರೀತಿ ಮಾಡಿದ್ರಂದರೆ, ಅತಿ ಸಣ್ಣ ಸಮುದಾಯಗಳಿಗೆ, ನಿರ್ಲಕ್ಷ್ಯಕ್ಕೊಳಗಾದಂಥ ಸಮುದಾಯಗಳಿಗೆ ಒಂದು ರಾಜಕೀಯ ಪ್ರಾಧಾನ್ಯತೆ ಕೊಟ್ಟಿದ್ದರು. 1978ನೇ ಇಸ್ವಿಯಲ್ಲಿ ಸುಮಾರು 169 ಶಾಸಕರನ್ನು ಯಾರೂ ಊಹೆ ಮಾಡಲಾರ್ದಂಥ ಸಮಾಜಗಳನ್ನು ರಾಜಕೀಯ ಪ್ರತಿನಿಧಿಗಳನ್ನು ಮಾಡಿದಂಥ ಶ್ರೇಯಸ್ಸು ಅವ್ರಿಗೆ ಸಲ್ಲಿಸ್ತಾ ಇದ್ರು. ಯಾಕಂದ್ರೆ ನಾವೆಲ್ಲ ಹಿಂದುಳಿದ ವರ್ಗದವ್ರು ಏನಿದೆಯಲ್ಲ, LG ಅವನೂರು ವರದಿ ಏನಿದೆಯಲ್ಲ, ಅವನೂರು ವರದಿ ಅಂತೇಳಿ, ಅದು ನಮ್ಮೆಲ್ಲ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಒಂದು ಧರ್ಮ ಗ್ರಂಥ ಅಂದರೂ ತಪ್ಪಲ್ಲ, ನಿಮ್ಗೆ ಗುರುತಿರಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ನಮ್ಮ ಸಂವಿಧಾನವನ್ನು ಕೊಟ್ಟರು, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಒಂದು ಬೈಬಲ್ ಅಂದರೂ ತಪ್ಪಲ್ಲ. ಯಾಕೆಂದ್ರೆ ನಾವು ಇತ್ತೀಚಿನ ದಿನಮಾನಗಳಲ್ಲಿ ನಾವು ನಮ್ಮ ಶಕ್ತಿಯನ್ನು, ನಮ್ಮ ಸಾಮರ್ಥ್ಯವನ್ನು ನಾವು ಮರಿತಾ ಇದ್ದೀವಿ. ನಮ್ಮ ಸಹೋದರ ಹೇಳಿದರು, ಒಂದೇ ದಂಟನ್ನು ಕುಯ್ಕಾಗಿ ಮುರಿಬೋದು, ಆದರೆ ಅದೇ 10 ದಂಟಗಳನ್ನು ಕೂಡಿ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಅವತ್ತು ಏನು ದೇವರಾಜ ಅರಸರು ಯಾರು ಮಾಡಲಾರದ ರೀತಿಯಲ್ಲಿ ಏನು ರಾಜಕೀಯ ಸಂಘಟನೆ ಮಾಡಿದ್ರು, ಆ ರೀತಿ ನಾವು ಸಂಘಟನೆ ಮಾಡಬೇಕಾಗ್ತದೆ. ಯಾಕಂದರೆ ಇದು ಒಂದು ಪ್ರಥಮ ಸಭೆ ಇದು. ಪರಮ ಪೂಜ್ಯ ಪಾದಗಳಿಗೆ ನಾವು ಯಾಕಂದರೆ ಎಷ್ಟು ಕೃತಜ್ಞತೆ ಹೇಳು ಸ್ವಲ್ಪ. ಯಾಕಂದರೆ ಇವತ್ತು ಹಿಂದುಳಿದ ವರ್ಗಗಳನ್ನು ಕೂಡಿಸೋರಂಥವ್ರು ಯಾರೇ ಅಲ್ಲ. ಈಶ್ವರಪ್ಪ ಸಾಹೇಬರು ಹಿಂದುಳಿದ ಮಠಾಧಿಪತಿಗಳಿಗೆ, ದಲಿತ ಮಠಾಧಿಪತಿಗಳಿಗೆ ಗುಡಿಸಲಿನಲ್ಲಿದ್ದು ಅವರಿಗೆಲ್ಲ ದುಡ್ಡು ಕೊಟ್ಟರು. ಇವತ್ತು ಅವರೆಲ್ಲ ದೊಡ್ಡ ದೊಡ್ಡ ಕಾರ್ನಲ್ಲಿ ದೊಡ್ಡ ದೊಡ್ಡ ಮಠಗಳು ಕಟ್ಕೊಂಡು ಕ್ಯಾರೆ ಇವತ್ತು ಅವರು ತಮ್ಮತನವನ್ನು ಮರೆತು ಕ್ಯಾರೆ ಅವರ ಮಠಾಧಿಪತಿಗಳು ಅಧಿಕಾರ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮಠಾಧಿಪತಿಗಳಾದವರು ಕೇವಲ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು, ದೊಡ್ಡ ದೊಡ್ಡ ಜಾತಿಯವರನ್ನ ಬೆನ್ನತ್ತೋದು ಮುಖ್ಯ ಅಲ್ಲ. ತಮ್ಮ ಸಮುದಾಯದ ಕಡೆ ವ್ಯಕ್ತಿಯನ್ನು ಯಾವ ರೀತಿ ಇದಾನ ಅವನು ಹೋಗಿ ಗುರುತಿಸ್ಬೇಕಾಗ್ತದೆ. ಯಾಕಂದ್ರೆ ಅದನ್ನು ಮರಿತಾ ಇದ್ದಾರೆ ರಾಜಕಾರಣಿಗಳು. ವೀರಭದ್ರಪ್ಪ ಹಾಲುವರ್ಗಿ ಸಾಹೇಬರಿಗೆ ಸ್ವಾಗತ ವೇದಿಕೆಗೆ. ನಾನು ಮಾತನಾಡ್ತಾ ಇರೋದಿಷ್ಟೇ, ಪ್ರಸ್ತುತದಲ್ಲಿ ಹಿಂದುಳಿದ ವರ್ಗದವರು, ದಲಿತರು, ನನ್ನೊಂದು ಕಳಕಳಿ ವಿನಂತಿ ಇದೆ ಮುಕ್ಕುಟಪ್ಪ ಸಾಹೇಬರಿಗೆ ಹಾಗೂ ಕೋಟಾ ಶ್ರೀನಿವಾಸ ಸಾಹೇಬರಿಗೆ, ಮೀಸಲಾತಿ ಅನ್ನೋದು ಕೆನೆಪದರು ಆಗಬೇಕು. ಯಾಕಂದ್ರೆ ಕೆನೆಪದರು ಮೀಸಲಾತಿ ಜಾರಿಗೆ ಬಂದರೆ ಮಾತ್ರ ಏನು ನಾವೆಲ್ಲ ಹಿಂದುಳಿದೀವಿ, ನಮಗೆಲ್ಲರಿಗೂ ನ್ಯಾಯ ಸಿಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ MLA ಮಗ MLA ಆಗ್ತಾನೆ, MP ಮಗ MP ಆಗ್ತಾನೆ, ಇದೇ ರೀತಿ ಆಗ್ತದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ. ಹಿಂದಕ್ಕೆ ರಾಜರ ಮಕ್ಕಳು ರಾಜರಾಕಿದ್ರು, ಮಂತ್ರಿ ಮಕ್ಕಳು ಮಂತ್ರಿಗಳಾಗ್ತಿದ್ರು. ಇವು ಕೂಡ ಅದೇ ಆಗಿದೆ. ದೇಶಕ್ಕೆ ಸ್ವತಂತ್ರ ಭಾರತ ಅಂತೇಳಿ ನಾವೊಂದು ಉಚ್ಚ ಕಲ್ಪನೆಯಲ್ಲಿ ಬದುಕ್ತಾ ಇದ್ದೀವಿ. ನಿಮ್ಗೆ ಗುರುತಿರಲಿ. ನಿಮಗೆ ದೇಶಕ್ಕೆ ನಿಜವಾಗಲೂ ಕಡೆ ತುಳಿತಕ್ಕೊಳದಂಥವನು ಅಂಥವನು ಅಧಿಕಾರ ಪಡಿಬೇಕು. ಅಂದಾಗಿ ದೇಶಕ್ಕೆ ಸ್ವತಂತ್ರ ಬಂದದ್ದಕ್ಕೆ ಸ್ವಾರ್ಥ ಆಗ್ತದೆ. ಆಯ್ತು, ಈಗ ಅವ್ರ ತಂದೆ 20 ವರ್ಷ 30 ವರ್ಷ MLAಗೆ ಅಧಿಕಾರ ಆಳ್ತಾರ, ಮುಂದೆ ಅವ್ರ ನಂತರ ಅವ್ರ ಮಗನ ಬರ್ತಾರ. ಮತ್ತು ಹಂಗಾರೆ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು? ಎಷ್ಟೋ ಜನ ಹಿಂದೂ ಕಾರ್ಯಕರ್ತರು, ತಳ ಸಮುದಾಯದವರು ನಿಜವಾಗಲೂ ನನ್ನ ಮನೆಯೊಳಗೆ ನಿಮ್ಗೆ ಗುರುತಿರಲ್ರಿ, ಪ್ರತಿನಿತ್ಯ ನಾ ದೇವರಾಜ ಅರಸರು ಫೋಟೋ ಪೂಜೆ ಮಾಡ್ತೀನಿ. ನಾನು ಇವತ್ತೇನಾದರೂ ಲಾಯರ್ ಆಗಿದ್ದೇನೆ ಅಂದರೆ, ಇವತ್ತು ಸ್ಥಾನಮಾನ ಮಾತಾಡ್ತಿದ್ದೇನೆ ಅಂದರೆ ಅದು ದೇವರಾಜ ಅರಸರ ಭಿಕ್ಷೆ, ಅವ್ರು ಕೊಟ್ಟಂಥ ಭಿಕ್ಷೆ. ಇಂದಿರಾ ಗಾಂಧಿಯವರು 20 ಅಂಶಗಳ ಕಾರ್ಯಕ್ರಮ ಜಾರಿಗೆ ತೊಗೊಂಬಂದರೆ, ಆದರೆ ಇಡೀ ದೇಶದಲ್ಲಿ ಎಲ್ಲಿ ಜಾರಿಗೆ ಬರಲಿಲ್ಲ. ಅದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಜಾರಿಗೆ ಬಂತದ್ದು. ಉಳುವವನಿ ಹೊಲದೊಡೆಯ, ಮಲ್ಲವರ್ವ ಪದ್ಧತಿ ನಿಷೇಧ, BCM ಹಾಸ್ಟೆಲ್ಗಳು, ಎಂಥ ಯೋಜನೆಗಳನ್ನು, ಸಾಕಷ್ಟು ಯೋಜನೆಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಇಲ್ಲಿ ಚಿಂತನೆ ಮಾಡುವಂಥ ಸಂದರ್ಭ ಇದು. ನಾನು ಇವತ್ತು ಒಂದು ವೇದಿಕೆ ಮೇಲೆ ನಾನು ವಿನಂತಿ ಮಾಡಕತ್ತೀನಿ, ನೀವು ಎಲ್ಲ ಪ್ರಮುಖರು ಮುಂದಿನ ಕಾರ್ಯಕ್ರಮ ಆಯೋಜನೆಯನ್ನು ನಾನು ಬಾಗಲಕೋಟೆಯಲ್ಲಿ ಮಾಡ್ತೀನಿ. ಬಾಗಲಕೋಟೆಯಲ್ಲಿ ಆಯೋಜನೆ ಮಾಡ್ತೀನಿ. ಅದಕ್ಕೆ ನಾವೆಲ್ಲರೂ ಇಲ್ಲಿ ನಾವು 1000 ಜನ ಸೇರ್ತೀವಿ, 10,000 ಜನ ಸೇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವಿಲ್ಲಿ 10 ಜನ ಸೇರೋನು, 100 ಜನ ಸೇರೋನು, ಅದನ್ನು 10ನ್ನು 100 ಮಾಡೋನು, 100ನ್ನು 1000 ಮಾಡೋನು, 1000ನ್ನು 10,000 ಮಾಡೋನು, 10,000ನ್ನು ಲಕ್ಷ ಮಾಡುವಂಥ ಒಂದು ತೀರ್ಮಾನಕ್ಕೆ ನಾವು ತೊಗೊಂಡು ಹೋಗೋನು.
ತಾವೆಲ್ಲ ಹಿರಿಯರು ಎಲ್ಲರೂ ನಾವೇನು ಹೇಳಿದ್ರಲ್ಲ SSK ಸಮಾಜ ಇರ್ಬೋದು, ಕುಂಬಾರ ಸಮಾಜ ಇರ್ಬೋದು, ಹೂಗಾರ ಸಮಾಜ ಇದು ಇವತ್ತಿಗೆ ನಮ್ಮ ಜೊತೆ ನೋಡಿ ನಬಿ ಅನುಗ್ವಾಡಿ ಅಂತೇಳಿ ಪಿಂಜಾರ ಸಮಾಜ ಮುಖರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಯಾಕೆಂದ್ರೆ ನೋಡ್ರಿ ಎಷ್ಟು ABP ಬಂದಂಥ ವ್ಯಕ್ತಿ ಅಂಥವ್ರು ನಾವೆಲ್ಲ ಗುರುತಿಸ್ತಾ ಇಲ್ಲ. ಸಾಕಷ್ಟು ಜನ ಪ್ರತಿಭಾವಂತ ಇರಲಿ ನೋಡಿ, ಹೂಗಾರ ಸಮಾಜದ ರಾಜ್ಯ ಪ್ರಮುಖರಿದ್ದಾರೆ. ಅದಕ್ಕೆ ಯಾರು ನೊಂದವ್ರು ಇದ್ದಾರೆ ಅವ್ರನ್ನೂ ಗುರುತಿಸು ನಾವು. ಅದಕ್ಕೆ ನನ್ನೊಂದು ಕಲ್ಪನೆ ಇದೆ, ದೇವರಾಜ ಅರಸರು ಯಾವ ರೀತಿ ಒಂದು ಕಲ್ಪನೆಯನ್ನು ಇಟ್ಕೊಂಡು ರಾಜಕಾರಣ ಮಾಡಿ ಸಾಮಾಜಿಕ ನ್ಯಾಯ ಕೊಟ್ಟರು, ಅದೇ ರೀತಿ ಕೂಡ ನಾವೆಲ್ಲ ಯುವಕರು ಕಟವೆಯವರೇ ನೀವು ಅವ್ರ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಸಮಾಜವನ್ನು ಕಟ್ಟುವಂಥ ವ್ಯವಸ್ಥೆ ಮಾಡೋಣ. ನಮಗೆ ಅಧಿಕಾರ ಸಿಗ್ತತೆ ಅನ್ನೋದು ಮುಖ್ಯ ಅಲ್ಲ. ನಾನಾ ಅಧಿಕಾರಕ್ಕೆ ಬರಬೇಕು, ನನಗೆ ಅಧಿಕಾರ ಪಡಿಬೇಕು, ನನ್ನ ಸಮಾಜ ಅಧಿಕಾರ ಪಡಿಬೇಕು ಅನ್ನೋದು ನನಗೆ ಆಸೆ ಇಲ್ಲ. ಯಾವ ಸಮಾಜಕ್ಕೆ ಅಧಿಕಾರ ಸಿಕ್ಕಿಲ್ಲ, ಯಾವ ಸಮಾಜ ಅಧಿಕಾರದಿಂದ ಹಿಂದುಳಿದಿದೆ ಅಂಥ ಸಮಾಜಗಳನ್ನು ಮುಖ್ಯವಾಣಿ ತರುವ ಸಲುವಾಗಿ ನಿಮ್ಮೆಲ್ಲರ ಹೋರಾಟ ವಿನ ನೀವು ಹೋರಾಟ ಮಾಡಿ ನಾವು ಮುಂದೆ ಬರೋದು ಮುಖ್ಯ ಅಲ್ಲ. ನಾನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅದನ್ನೇ ಹೇಳಿದೆ. ನಾನು ಕೇವಲ ನೋಡ್ರಿ, ನನ್ನ ಜಾತಿ ನನ್ನ ಧರ್ಮ ಅನ್ನೋದು ಮುಖ್ಯ ಅಲ್ಲ. ಎಲ್ಲ ಸಮಾಜ ಸರ್ವ ಜಾತಿಗಳನ್ನು ಏನು ನೀವು ತೊಗೊಂಡು ಹೋಗ್ತೀವಿ, ಅದೇ ನಿಜವಾದ ನಾಯಕತ್ವ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬ್ರನ್ನ ನಿಂದಕ್ಕೆ ನಾನು BJP OBC ಮೋರ್ಚಾ ಜಿಲ್ಲಾ ಅಧ್ಯಕ್ಷ. ನಾನು ನಿಕಟಪೂರ್ವ ಬಾಗಲಕೋಟೆಗೆ ಬಂದಂಥ ಸಂದರ್ಭದೊಳಗೆ ನಾನು ಈಗ ನನ್ನ ಕಾರ್ನಲ್ಲಿ ಬರೋ ಕೂಡ ನಾನು ಮಾತಾಡಿದ ನನ್ನ ಸ್ನೇಹಿತರಿಗೆ, ನಮ್ಮ OBC ಮೋರ್ಚಾ ಅಧ್ಯಕ್ಷರೆಲ್ಲಿದ್ದಾರಪ್ಪ, ಮೊದಲು ನೀವು ಗಾಡಿಗೆ ಹತ್ತಿರ ಅಂತ ಹೇಳಿದ್ರು. ಈದ್ರಿ ನಮ್ಮವರನ್ನು ನಾವು ವೇದಿಕೆ ಹತ್ತಿಸಲಿಲ್ಲ ಅಂದ್ರೆ ನೋಡಿಲ್ಲ ಬೇರೆಯವ್ರು ಯಾವಾಗ ಹತ್ತಿಸ್ಬೇಕು. ಇದೇ ನಿಮಗೆ ಹೇಳಾಕತ್ತೇನೆ. ಇವತ್ತು ನೋಡ್ರಿ ಎಲ್ಲರೂ ನನಗೇನಾದ್ರಕತಿ ಈಶ್ವರಪ್ಪನವ್ರ ಜೋಡಿ ಕೂಡಿದ್ರೆ ಹಿಂದಕ್ಕೆ ಸರಿಯುವಂಥ ನಾಯಕರೇ ಭಾಳ ಜನ ಇದ್ದಾರೆ. ಆದರೆ ಇವತ್ತು ಹೆಮ್ಮೆಯಿಂದ ದಿಟ್ಟತನದಿಂದ ಏನು ಬಂದಿದ್ದಾರಲ್ಲ ಕೋಟಾ ಶ್ರೀನಿವಾಸ ಸಾಹೇಬರು, ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸೋಣ ನಾವು. ಯಾಕಂದ್ರೆ ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ನಮ್ಮ ಉಮೇಶ್ ಆಲ್ಮೇಲ್ಕರ್ ಅಂತೇಳಿ ಅವ್ರು ಎಂದೋ MLA ಆಗಬೇಕಾಗಿದೆ, ಅಂಥ ಪವರ್ಫುಲ್ ಪರ್ಸನ್ ಅವರು. ಆದ್ರೆ ಅಂಥವರೆಲ್ಲ ಸಣ್ಣ ಸಮಾಜದವರು. ದೇವರಾಜ ಅರಸರು ಒಂದು ಪತ್ತಾರ ಸಮಾಜ ಅಂತೇಳಿ ಬೆರಳೆಣಿಕೆ ಇರುವಂಥ ಸಮಾಜಕ್ಕೆ MLA ಟಿಕೆಟ್ ಜಮಖಂಡಿ ಟಿಕೆಟ್ ಕೊಟ್ಟಿದ್ದಾರೆ, ಆರಿಸಿ ತೊಗೊಂಬಂದು ಅವ್ರನ್ನಲ್ಲಿ ಸಚಿವರನ್ನಾಗಿ ಕೂಡ ಮಾಡಿದರು. ಅಂಥವ್ರನ್ನ ನಾವೆಲ್ಲರ ಸಣ್ಣ ಸಮಾಜಗಳನ್ನು ಮುಖ್ಯವಾಹಿನಿಗೆ ತರುವಂಥವನ್ನ ಏನು ಸ್ವಾಮೀಜಿಗಳು ಏನು ಇವತ್ತು ಒಂದು ನಿರ್ಧಾರ ತಗೊಂಡಿದ್ದಾರೆ, ಸ್ವಾಮೀಜಿಗಳ ಒಂದು ನಿರ್ಧಾರಕ್ಕೆ ನಾವೆಲ್ಲ ಕಟಿಬದ್ಧರಾಗಿ ಕಾರ್ಯವನ್ನು ಮಾಡೋಣ. ತಾವೆಲ್ಲರೂ ಒಂದು ಜವಾಬ್ದಾರಿ ಕೊಟ್ಟರೆ ಮುಂದಿನ ಕಾರ್ಯಕ್ರಮ ಒಂದು ಡೇಟ್ ಫಿಕ್ಸ್ ಮಾಡೋಣ ಅಂತ ಬಾಗಲಕೋಟೆ ಒಳಗೆ ಅಚ್ಚುಕಟ್ಟಾಗಿ ನೀವು ಅಂದ್ಕೊಂಡ ರೀತಿಗಿಂತನೂ ಹೆಚ್ಚಿನ ರೀತಿಯಲ್ಲಿ ಸಕ್ಸಸ್ ಮಾಡಿ ತೋರಿಸುವಂಥ ಒಂದು ತಮ್ಮೆಲ್ಲರ ಆಶೀರ್ವಾದದಿಂದ ನನ್ನ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳಿಗೆ ವಿರಾಮ ಬಿಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.